ನೀನಾ ಇಲ್ಲಿಗೆ ಯಾಕೆ ಬಂದೆ? ನಾನು ಆದಿತ್ಯನ್ ನೋಡ್ಬೇಕಾಗಿತ್ತು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ? ನಿನ್ನೆ ಎಲ್ಲ ಅಷ್ಟು ಅವಮಾನ ಆಗಿದೆ ನಿನಗೆ, ಮತ್ತೆ ಬಂದಿದೀಯಾ? ಸಂತೋಷವಾಗಿ ನಗನಗ್ತಾ ಇದ್ದಿದ್ದ ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ಬಿಟ್ಟು ಹೋಗಿದೀಯಾ? ಏನ್ ಸಿಕ್ತು ನಿಂಗೆ ಅದರಿಂದ? ಗಾಯತ್ರಿ, ನಮಗ್ ಮೋಸ ಮಾಡಿದವರು ಇವರಲ್ಲ. ಸೊಸೆ ಅನ್ನಿಸ್ಕೊಂಡು ಆ ಹೆಣ್ಣು ಅವ್ರ ಮನೆಯವರು ಸುಳ್ಳು ಹೇಳಿ ನಮಗೆ ಮೋಸ ಮಾಡಿದ ಸಾಲದು ಅಂತ ನಮ್ಮ ಸ್ವಂತ ಮಗನ್ನೇ ನಮ್ಮೆದುರಿಗೆ ಎತ್ಕಟ್ಟಿದ್ದಾಳೆ. ಅವಳು ಅವ್ರ ಮನೆಯವರು ಮುಚ್ಚಿಟ್ಟ ಸತ್ಯನ ಇವರು ನಮ್ಗೆ ಹೇಳಿ ಸಹಾಯನ ಮಾಡಿದ್ದಾರೆ. ಅವ್ರನ್ನ ನೋಡಕ್ ಬರೋರ್ಗೆ ನಾವು ಸ್ವಾಗತಿಸೋದು ಬೇಕಾಗಿಲ್ಲ, ಬರಬೇಡಿ ಅಂತ ಹೇಳೋ ಅಧಿಕಾರನೂ ನಮಗಿಲ್ಲ. ನೋಡಿ, ಈಗ ಅವರು ಈ ಮನೆಯಲ್ಲಿ ಹೊರಗಡೆ ಬೇರೆ ಮನೆಯಲ್ಲಿ, ನೀವು ಅವರು ನೋಡ್ಲೇಬೇಕು ಅನ್ನೋದಾದ್ರೆ ಅಲ್ಲೇ ಹೋಗಿ ನೋಡ್ಬೋದು. ಅಮ್ಮ, ಸಾಕ್ಷಿ 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 ಎಲ್ಲಿದ್ಯಾ? ಸಾಕ್ಷಿ ಅಪ್ಪ ಬಂದ್ರು, ಪೂರಿ ತಂದ್ರು. ಹೌದು, ಅಪ್ಪ ಬಂದ್ರು, ಪೂರಿ ತಂದ್ರು. ಅಪ್ಪ ಬಂದ್ರು, ಪೂರಿ ತಂದ್ರು. ಆದಿತ್ಯ ನಿನ್ನ ಮಗ ಅಲ್ಲ. ಹಾಯ್ ಅಂಕಲ್. ಅಂಕಲ್ ಅಲ್ಲ, ಅಪ್ಪ. ಆದಿತ್ಯ ನಿನ್ನ ಮಗ ಅಲ್ಲ. ನೋಡು ಆರ್ತಿ, ನೀನ್ ನನ್ನಿಂದ ಸಂಬಂಧ ಮುರ್ಕೊಂಡು ಹೋಗಿರ್ಬೋದು, ಆದ್ರೆ ನನ್ನ ಮಗನ್ನ ನನ್ನಿಂದ ನೀನ್ ದೂರ ಮಾಡಕ್ಕಾಗಲ್ಲ. ನನ್ನ ಮಗನ ಸಂಬಂಧನ ಆ ದೇವ್ರೇ ಬಂದ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದಿ, ನಿನಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೋ, ನಿನಗೋಸ್ಕರ ಬಿಸಿ ಬಿಸಿ ಪೂರಿ ತಂದಿದ್ದೀನಿ. ಆದಿತ್ಯ ತಗೋಬೇಡ. ತಗೋ ಪುಟ್ಟ. ತಗೋಬೇಡ ಆದಿತ್ಯ. ಸಾಕ್ಷಿ, ಆದಿತ್ಯನ್ ಕರ್ಕೊಂಡು ಒಳಗ್ ಹೋಗು. ಹೋಗು ಒಂದೇ. ಏನಂದೆ ನೀನು? ಆದಿತ್ಯನ ನಿನ್ನ ಮಗ ಅಂದೆ. ಅವನಿಗಿಷ್ಟ ಅಂತ ಇವತ್ತು ಪೂರಿ ಹಿಡ್ಕೊಂಡು ಬಂದಿದ್ಯಾ? ನನಗೊಂದು ವಿಷಯ ಹೇಳು, ನಿನಗೆ ಅವನ ಬಗ್ಗೆ ಏನ್ ಗೊತ್ತು? ಅವನಿಗಿಷ್ಟವಾದ ಸಬ್ಜೆಕ್ಟ್ ಯಾವುದು? ಅವನಿಗಿಷ್ಟವಾದ ಕಲರ್ ಯಾವುದು? ಅವ್ನು ಯಾವ ಟಾಯ್ ಹಿಡ್ಕೊಂಡು ಆಟಾಡ್ತಾನೆ ನಿನ್ಗೆ ಗೊತ್ತಾ? ಅವನಿಗೆ ಯಾವ ಆಟ ಇಷ್ಟ ಅಂತ ಗೊತ್ತಾ? ಅವ್ನ ಶೂ ಸೈಜ್ ಏನು? ಅವ್ನಿಗೆ ಯಾವ ಔಷಧಿ ತಗೊಂಡ್ರೆ ಅಲರ್ಜಿ ಆಗುತ್ತೆ? ಇವೆಲ್ಲ ಗೊತ್ತಾ ನಿನ್ಗೆ? ಯಾಕೆ ಸುಮ್ಮನೆ ಇದೆಯಾ ಶಶಾಂಕ್? ಉತ್ತರ ಕೊಡು. ನಿನ್ ಮಗ ಅಂತ ಹೇಳ್ಕೊತಾ ಇದ್ದೆ, ಅವನಿಷ್ಟ ಕಷ್ಟದ ಬಗ್ಗೆ ನಿನ್ಗೆ ಗೊತ್ತಿಲ್ವಾ? ಸಂಬಂಧನ ದೇವ್ರು ಇಲ್ಲ ಅನ್ನೋಕ್ಕಾಗಲ್ಲ ಅಂತಿದೆ, ಈಗ ಉತ್ತರ ಕೊಡು.
ಅದೆಲ್ಲ ಬಿಡು. ಅವನು ಹುಟ್ಟಿದ ದಿನ ಯಾವುದು ಅಂತ ಗೊತ್ತಾ? ಅವನು ಹುಟ್ಟಬೇಕಾದ್ರೆ ಎಷ್ಟು ತೊಂದರೆ ಆಗಿತ್ತು ಅಂತ ಗೊತ್ತಾ? ಅವನನ್ನ ಉಳಿಸ್ಕೊಳ್ಳಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಿನಗಿದ್ದೆಲ್ಲ ಹೇಗೆ ಗೊತ್ತಿರತ್ತೆ? ಅವನು ಹುಟ್ಟೋ ಸಮಯಕ್ಕೆ ಸರಿಯಾಗಿ ಯಾವುದೋ ಹೆಂಗಸಿನ ಹಿಂದೆ ಓಡ್ ಹೋದೆ. ಮದುವೆ ದಿನ ನನ್ನನ್ನ ದೇವಸ್ಥಾನ ಕರೆದಿಯಲ್ಲ, ಆಗ ಸೌಜನ್ಯಕ್ಕಾದ್ರೂ ನಮ್ಮ ಮಗ ಹೇಗಿದ್ದಾನೆ ಅಂತ ಕೇಳ್ದ್ಯಾ? ಅವತ್ತು ನಿನಗೆ ನಾನಾಗ್ಲಿ ಆದಿತ್ಯ ಆಗ್ಲಿ ಬೇಕಾಗಿರ್ಲಿಲ್ಲ. ನೀನ್ ಬಂದಿದ್ದು ನಿನ್ ಸ್ವಾರ್ಥಕ್ಕೆ. ಹುಟ್ಟಿಸಿದ್ರೆ ಅಪ್ಪ ಆಗಲ್ಲ ಶಶಾಂಕ್. ಆ ಮಗು ಜೊತೆಗಿದ್ದು ಅದ್ರ ನೋವಲ್ಲಿ ಸಂತೋಷದಲ್ಲಿ ಭಾಗಿಯಾಗಬೇಕು, ಅದ್ರ ಆಸೆಗಳನ್ನ ಪೂರೈಸಬೇಕು. ಅದಕ್ಕೊಳ್ಳೆ ಭವಿಷ್ಯನ ರೂಪಿಸ್ಕೊಡೋನೆ ಅಪ್ಪ ಅನ್ಸ್ಕೊಳ್ಳೋದು. ನೀನ್ ಇದ್ರಲ್ಲಿ ಯಾವ ಕರ್ತವ್ಯನ ಪೂರೈಸಿದೆ ಹೇಳು? ಆರ್ತಿ, ನನಗೆ ಗೊತ್ತು ನನ್ನ ತಪ್ಪು. ಸಾಕ್ ನಿಲ್ಸೋ. ಆದಿತ್ಯ ನನ್ನ ಮಗ. ನಾನ್ ಸೂರ್ಯ ಅವರನ್ನ ಮದ್ವೆ ಆಗೋಕ್ಕಿಂತ ಮುಂಚೆ ನಾನು ಅವನಿಗೆ ಅಪ್ಪ ಅಮ್ಮ ಎರಡೂ ಆಗಿ ಸಾಕಿದ್ದೀನಿ. ಸೂರ್ಯ ಅವರನ್ನ ಮದ್ವೆ ಆದ್ಮೇಲೆ ಆದಿತ್ಯ ಸೂರ್ಯ ಅವರ ಮಗ. ಅವನ್ ತಂದೆ ಸೂರ್ಯ ಅವರು. ನಿನಗೂ ಆದಿತ್ಯಗೂ ಯಾವ ಸಂಬಂಧನೂ ಇಲ್ಲ. ಇದನ್ನೆಲ್ಲ ನೀನ್ ಎಷ್ಟು ಬೇಗ ಅರ್ಥ ಮಾಡ್ಕೋತೀಯ ಅದು ನಿನಗೆ ಒಳ್ಳೇದು. ನಿನ್ಗೋಸ್ಕರ ಏನ್ ತಂದಿ ನೋಡು, ಬಿಸಿ ಬಿಸಿ ಪೂರಿ. ಥ್ಯಾಂಕ್ ಯು ಪಾ. ಐ ಲವ್ ಯು. ಲವ್ ಯು ಟೂ ಕಂದ. ತಗೋ. ಬಾಯ್. ಶಶಾಂಕ್, ನೀವು ಪದೇ ಪದೇ ನಮ್ಮ ಮನೆಗೆ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡೋದು ಸಾಕು. ನೆನ್ನೆನೆ ಆರ್ತಿಯವ್ರು ಹೇಳಿದ್ರಲ್ವಾ ಅವ್ರು ನಿಮ್ಮ ಜೊತೆ ಬರಲ್ಲ ಅಂತ. ಪ್ಲೀಸ್ ಬಿಹೇವ್ ಯುವರ್ ಸೆಲ್ಫ್. ಹೌದಾ? ಬರೀ ಟ್ಯಾಂಕ್ಸ್ ಹೇಳಿದ್ರೆ ಸಾಕಾಗಲ್ಲ, ನನಗೆ ನೀವು ಟ್ಯಾಕ್ಸ್ ಕೊಡಬೇಕು. ಏನದು? ನಿಮ್ ತರ ಪೂರಿ ತರ ಇರೋ ಸ್ವೀಟ್ ಅಂಡ್ ಸಾಲ್ಟ್ ಪಪ್ಪಿ ಕೊಡಬೇಕು. ಅಷ್ಟೇನಾ? ಬನ್ನಿ. ಆರ್ತಿಯವರೇ, ನೀವು ಪೂರಿ ತಿಂತ ಇದೀರಾ? ತುಂಬಾ ಚೆನ್ನಾಗಿದೆ. ಹೌದಾ? ತಿನ್ನಿ ತಿನ್ನಿ ತಿನ್ನಿ. ನೀವು ಟ್ಯಾಕ್ಸ್ ಕೊಡ್ಬೇಕಾಗತ್ತೆ. ಸೂರ್ಯರೇ, ಏನಿದೆ
ಮುಂದೆ ಹುಡುಗಾಟ. ಮಕ್ಕಳ ಹೊರಗಡೆ ಐಸ್ ಕ್ರೀಮ್ ಇಟ್ಟಿದ್ದೀನಿ, ಹೋಗ್ತೀನಿ. ಏನ್ ಸಾಕ್ಷಿ ಏನ್ ನೋಡ್ತಿದ್ಯಾ? ಐಸ್ ಕ್ರೀಮ್ ಕರ್ಗೋದು, ಬೇಗ ಬಾ. ಐಸ್ ಕ್ರೀಮ್. ಮಕ್ಳು ಹೋಗಾಯ್ತು, ಇವಾಗ ಟ್ಯಾಕ್ಸ್ ಕೊಡಿ. ಅಯ್ಯೋ ನನಗೆ ನೀರು ಬರ್ತಾ ಇದೆ. ಅದಕ್ಕೆ ನೀವು ನ್ಯೂಸ್ ಪೇಪರ್ ಓದಿಲ್ವಾ? ಇವತ್ತು 2 ಗಂಟೆ ಅಷ್ಟೇ ನೀರು ಬರೋದು. ನಾನೇನು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು, ಅವ್ರ ಬಟ್ಟೆಯಲ್ಲಿ ಹೋಗಿಬೇಕಪ್ಪ. ಆರ್ತಿ ಮಕ್ಳನ್ನ ತಯಾರಿ ಮಾಡ್ರಂತೆ, ಫಸ್ಟು ನನಗೆ ಟ್ಯಾಕ್ಸ್ ಕೊಡಿ. ನಾನು ನಿಮಗೆ ತಮಾಷೆ ಮಾಡ್ತಿದ್ದೀನಿ ಅನಿಸ್ತಿದ್ಯಾ? ಇವತ್ತು 2 ಗಂಟೆ ಅಷ್ಟೇ ನೀರು ಬರೋದು. ನಾನೇನು ಮಕ್ಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ಅವ್ರ ಬಾಕ್ಸ್ ರೆಡಿ ಮಾಡಬೇಕು. ಆರ್ತಿ ಅವರೇ, ನೀವು ಮಕ್ಳು ಬಾಕ್ಸ್ ರೆಡಿ ಮಾಡಿ, ನಾನು ಅವ್ರನ್ನ ತಯಾರಿ ಮಾಡ್ತೀನಿ. ನೀವು ತಯಾರಿ ಮಾಡ್ತೀರಾ? ಅನುಮಾನನ? ಹಾಗೇನಿಲ್ಲ. ಮತ್ತೆ ನೀವು ಹೋಗಿ ಬಾಕ್ಸ್ ರೆಡಿ ಮಾಡಿ, ನಾನು ಮಕ್ಕಳನ್ನ ತಯಾರಿ ಮಾಡ್ತೀನಿ. ಥ್ಯಾಂಕ್ಸ್. ಶೋಭಾ, ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಇನ್ನೇನು ಮಾಡಲಿ ನಾನು? ಅವತ್ತು ಬೀಗ್ರ ಮನೆಯಲ್ಲಿ ಆ ರಾಧ ಅಂತ ಆದಮೇಲೆ ಆರ್ತಿ ಜೊತೆ ನಾನು ಫೋನಲ್ಲಿ ಮಾತೇ ಆಡಿಲ್ಲ. ಅವಳು ಮೊಬೈಲಿಗೆ ಮಾಡಿದ್ರೆ ಅವಳು ಎತ್ತಾ ಇಲ್ಲ. ಅವಳ ಪರಿಸ್ಥಿತಿ ಅಲ್ಲಿ ಏನಾಗಿದೆಯೋ ಏನೋ. ಅವಳು ಒಂದು ಫೋನ್ ಮಾಡಿಲ್ಲ ನೋಡಿ. ನನಗಂತೂ ಯೋಚನೆ ಮಾಡಿ ಮಾಡಿ ಸಾಕಾಗಿ ಹೋಗಿದೆ. ಮೊಬೈಲ್ ಎತ್ತಲಿಲ್ಲ ಅಂದ್ರೆ ಲ್ಯಾಂಡ್ಲೈನ್ ಮಾಡು. ನಾನು ಲ್ಯಾಂಡ್ಲೈನಿಗೆ ಮಾಡಿದ್ರೆ ಅವ್ರ ಮನೆಯವ್ರು ಏನಾದರೂ ಅನ್ಕೋತಾರ ಏನೋ ಅಂತ. ಸರಿ, ನಿನ್ನ ಪ್ರಯತ್ನ ನೀನು ಮಾಡು. ಫೋನ್ ಕಾಂಟ್ಯಾಕ್ಟ್ ಮಾಡಕ್ ಸಿಕ್ಕಿದ್ರೆ ಸರಿ, ಇಲ್ಲಿ ಹೋದ್ರೆ ನಾವೇ ಹೋಗ್ಬರೋಣ. ಅಯ್ಯೋ, ಈ ಮನೇಲಿ ಒಂದು ಫೋನ್ ತಗೊಳಕ್ಕೂ ಯಾರು ಗತಿ ಇಲ್ಲಪ್ಪ. ಎಲ್ಲಕ್ಕೂ ನಾನೇ ಸಾಯ್ಬೇಕು. ಹಲೋ ಹಲೋ, ನಾನು ಶೋಭಾ ಮಾತಾಡ್ತಿರೋದು. ಸ್ವಲ್ಪ ಆರ್ತಿಗೆ ಫೋನ್ ಕೊಡ್ತೀರಾ? ಹಲೋ, ಯಾರು ಮಾತಾಡ್ತಿರೋದು? ಹಲೋ, ನಾನು ಶೋಭಾ ಮಾತಾಡ್ತಿರೋದು. ಹಲೋ, ಏನು ಕೇಳಿಸ್ತಾ ಇಲ್ಲ. ಹಲೋ 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 ಹಲೋ, ನಾನು ಶೋಭಾ ಮಾತಾಡ್ತಿರೋದು. ಸ್ವಲ್ಪ ಆರ್ತಿಗೆ ಫೋನ್ ಕೊಡ್ತೀರಾ? ಲೈನ್ನಲ್ಲಿರಿ ಆಂಟಿ, ಕರಿತೀನಿ. ಪರಿಮಳ, ಹೇಗಿದ್ಯಮ್ಮ? ಆರ್ತಿ, ನಿನ್ ಫೋನ್. ಹಲೋ, ಯಾರು? ಹಲೋ, ಪರಿಮಳಕ್ಕ ಯಾರ್ದು ಫೋನ್ ಅಂತಲೂ ಹೇಳಿಲ್ಲ. ಫೋನ್ ಕಟ್ಟಾಗಿದೆ. ಅದೇ ಯಾರ್ದು ಫೋನ್ ಬಂದಿತ್ತು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನೇ ಈ ಮನೆ ಟೆಲಿಫೋನ್ ಆಪರೇಟ್ರಾ? ಹಲೋ, ಯಾರು ಮಾತಾಡ್ತಾ ಇರೋದು? ಆರ್ತಿ, ನಾನ್ ಕಡೆ ಶೋಭಾ ಮಾತಾಡ್ತಿರೋದು. ಆರ್ತಿ,
ಯಾಕಮ್ಮ ಏನು ಮಾತಾಡ್ತಿಲ್ಲ? ನಮ್ಮ ಮೇಲಿನ ಸಿಟ್ಟಿನೂ ಹೋಗಿಲ್ವಾ ನಿನ್ಗೆ? ನನ್ನ ಅದೃಷ್ಟನೇ ಕೆಟ್ಟಿದೆ. ನಾನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡು ಏನು ಪ್ರಯೋಜನ ಅಮ್ಮ? ಆರ್ತಿ, ನಿಮ್ಮ ಮನೆ ಫೋನ್ ಸರಿ ಇಲ್ವಾ? ಪದೇ ಪದೇ ಕಟ್ಟಾಗ್ತಾನೆ ಇದೆ. ಸರಿಯಾಗೇ ಇದೆಯಲ್ಲ? ಹೌದಾ? ನಾನು 3ನೇ ಸಲ ಫೋನ್ ಮಾಡ್ತಾ ಇರೋದು. ಏನು ವಿಷಯ ಹೇಳಿ? ನಿಮ್ಮ ಮನೆಯಿಂದ ಬಂದ್ಮೇಲೆ ನೀನೊಂದು ಫೋನ್ ಕೂಡ ಮಾಡಿಲ್ಲ. ನಾನು ಫೋನ್ ಮಾಡಿದ್ರೆ ನೀನು ಫೋನಿಗೆ ಸಿಗ್ತಾ ಇಲ್ಲ. ಅದಕ್ಕೆ ವಿಧಿ ಇಲ್ಲದೆ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದೆ ಕಣೆ. ಆರ್ತಿ, ದಯವಿಟ್ಟು ನಮ್ಮ ಮೇಲೆ ಸಿಟ್ಟು ಮಾಡ್ಕೋಬೇಡ ಕಣೆ. ನಾವು ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ಆಗೋಯ್ತು. ನಮ್ಮಿಂದ ನೀನು ಸೂರ್ಯ ಅವರು ಮನೆಯಿಂದ ಹೊರಗೆ ಬರೋ ಹಾಗಾಯ್ತು. ನಮ್ಮಿಂದ ಮತ್ತೆ ನಿಮ್ಮ ಸಂಸಾರದ ನೆಮ್ಮದಿ ಹಾಳಾಗೋಯ್ತು. 1-2 ದಿನದ ಮಾತಿಗೆ ನನ್ನ ಮನೆಗೆ ಕರೆಯೋಣ ಅಂದ್ರೆ. ಅಮ್ಮ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಸಂತೋಷವಾಗಿದ್ದೀನಿ. ಸೂರ್ಯ ಅವ್ರು ಇರಬೇಕಾದ್ರೆ ನನಗೆ ಯಾವ ತೊಂದರೆನೂ ಆಗಲ್ಲ ಅಮ್ಮ. ನೀವು ನೆಮ್ಮದಿಯಾಗಿರಿ. ತಾಯಿ ಆಗ್ತಾ ಇದೆಯಾ ಕಡೆ ನೀನು? ಮನೆ ವಾತಾವರಣ ಸರಿ ಇಲ್ಲ ಅನ್ನೋ ಆತಂಕಕ್ಕೆ ಊಟ ತಿಂಡಿ ಸರಿಯಾಗಿ ಮಾಡ್ತೀಯೋ ಇಲ್ವೋ, ಮಕ್ಕಳು ಹೇಗಿದ್ದಾರೋ ಅಂತ ಚಿಂತೆ ಆಗ್ತಾ ಇದೆ ನನಗೆ. ಹೇಳಿದ್ನಲ್ಲ ಚೆನ್ನಾಗಿದ್ದೀನಿ ಅಂತ. ಸರಿ, ನಿನ್ಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಸಂಕೋಚ ಇಲ್ಲದೆ ಕೇಳಬೇಕು. ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರಮ್ಮ? ನನಗೇನಾದ್ರೂ ಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಕೇಳ್ತೀನಿ. ಇಷ್ಟೆಲ್ಲ ಆದ್ಮೇಲೂ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದೀಯ ನೀನು. ನನ್ಗೀಗ ಸಮಾಧಾನ ಆಯ್ತು ಆರ್ತಿ. ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ. ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ಏನಮ್ಮ? ಇವತ್ತು ಶಶಾಂಕ್ ಆದಿತ್ಯಂಗೆ ತಿಂಡಿ ತಗೊಂಡು ಬಂದಿದ್ದ. ಬರಬೇಡ ಅಂದ್ರೆ ನನ್ನ ಮಗನ್ ನೋಡಕ್ ಬಂದಿದ್ದೀನಿ ಅಂತ ವಾದ ಮಾಡ್ತಾನೆ. ಇದು ಆದಿತ್ಯನ ಮನಸ್ಸಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ. ದಯವಿಟ್ಟು ಅವನಿಗೆ ಹೇಳಿ ಇಲ್ಲಿಗೆ ಬಂದು ನಮ್ಮ ನೆಮ್ಮದಿನ ಹಾಳು ಮಾಡಬೇಡ ಅಂತ. ಮತ್ತೆ ಅವನು ಇಲ್ಲದೆ ಇರೋ ತಲೆ ಹರಟೆ ಮಾಡೋಕೆ ಶುರು ಮಾಡಿದಾನ? ಅವನ ಮನೆಗೆ ಬರಲಿ, ನಾನು ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಸರಿಮ್ಮ. ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗಿದ್ದೆ? ಸುಮ್ಮನೆ ಹೀಗೆ ಹೊರಗಡೆ ಸುತ್ತಾಡಕ್ ಹೋಗಿದ್ದೆ. ಸುಳ್ಳು ಹೇಳ್ಬೇಡ. ಆರ್ತಿ ಮನೆಗೆ ಹೋಗಿದ್ದೆ ತಾನೆ? ಆಗ್ಲೇ ಫೋನ್ ಮಾಡಿ ಕಂಪ್ಲೇಂಟ್ ಹೇಳಿದಾಳ. ಹೋಗಿದ್ಯೋ ಇಲ್ವೋ? ಹೌದು, ಹೋಗಿದ್ದೆ. ಆದ್ರೆ ನಾನು ಆರ್ತಿ ನೋಡಕ್ ಹೋಗಿರ್ಲಿಲ್ಲ. ನನ್ ಮಗ ಆದಿತ್ಯ ನೋಡಕ್ ಹೋಗಿದ್ದೆ. ಆದಿತ್ಯನ ನೋಡಕ್ಕೆ ನೀನ್ ಯಾಕೋ ಹೋಗ್ಬೇಕು? ಇದೊಳ್ಳೆ ಕತೆ ಆಯ್ತಲ್ಲ. ಇವನ್ ಮಗು ನೋಡಕ್ ಹೋದ್ರೆ ತಪ್ಪೇನು? ಆ ಮಗು ಹುಟ್ಟದಾಗ ಬರ್ಲಿಲ್ಲ. ಆ ಮಗುಗ್ ಏನಾಗಿದೆ, ಎಲ್ಲಿದೆ, ಸತ್ತಿದ್ಯೋ ಬದುಕಿದ್ಯೋ ಅಂತ ತಲೆ ಕೆಡ್ಸ್ಕೊಳ್ಳಿಲ್ಲ. ಈಗ ಇದ್ದಕ್ಕಿದ್ದಾಗೆ ಮಗು ಮೇಲೆ ಪ್ರೀತಿ ಉಗ್ ಕರಿತಾ ಇದ್ಯಾ? ನೋಡು, ಆರ್ತಿ ನಿನ್ನಿಂದ ಸಾಕಷ್ಟು ಅನುಭವಿಸಿದಾಳೆ. ಈಗ ಪದೇ ಪದೇ ಅವ್ರ ಸಂಸಾರದಲ್ಲಿ ಮೂಗ್ ತುರ್ಸಿ ಅವ್ರ ನೆಮ್ಮದಿ ಹಾಳು ಮಾಡ್ಬೇಡ. ಅದಕ್ಕೆ ಅವನೆಲ್ಲಿ ಮೂಗ್ ತುರಿಸ್ತಿದ್ದಾನೆ? ಅವತ್ತು ಆರ್ತಿ ಬರಲ್ಲ ಅಂತ ಹೇಳಿದ್ಮೇಲೆ ಇವನೇನಾದ್ರೂ ಮತ್ತೆ ಹೋಗಿ ಆರ್ತಿನ ಬಾಬಾ ಅಂತ ಬಲವಂತ ಮಾಡಿದಾನ? ಇಲ್ವಲ್ಲ. ಇವನ್ ಮಗನ್ ನೋಡಕ್ ಹೋದ್ರೆ ಅವಳ ಯಾಕೆ ನಿನಗ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕು? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಶಕೋ, ನಾನ್ ನಿನ್ಗೆ ಅವತ್ತೇ ಹೇಳಿದ್ದೀನಿ, ನೀನ್ ಇವನ್ ಪರ ವಹಿಸ್ಕೊಂಡು ಅಮ್ಮ ಮಗನ ಮಾತಿನ ಮಧ್ಯೆ ಬರ್ಬೇಡ ಅಂತ. ನೀನ್ ಮೊದ್ಲಿಂದ ಹೊರಗಡೆನೆ ಇದ್ದೆ ಅಲ್ವಾ? ಈಗ್ಲೂ ಹಾಗೆ ಹೊರಟೋಗು. ಆಗ ನಮಗೂ ಆರ್ತಿ ಸಂಸಾರಕ್ಕೂ ನೆಮ್ಮದಿ ಸಿಗತ್ತೆ. ನಿನಗೂ ಆ ಮಗು ಕಡೆ ಗಮನ ಕಡಿಮೆ ಆಗುತ್ತೆ. ನಾನು ಯಾಕಮ್ಮ ಊರ್ ಬಿಟ್ಟು ಹೋಗ್ಬೇಕು? ನಾನು ಎಲ್ಲಿಗೂ ಹೋಗಲ್ಲ. ನಾನು ನನ್ನ ಮಗನ್ ನೋಡಕ್ ಹೋಗೋದನ್ನ ಯಾರಿಂದಾನು ತಡಿಯಕ್ ಆಗಲ್ಲ. ನೀ ನನ್ನ ಮಾತು ಕೇಳಿಲ್ಲ ಅಂದ್ರೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಕಣೋ.
ನೀನ್ ಪದೇ ಪದೇ ಆರ್ತಿ ಸಂಸಾರದಲ್ಲಿ ಹುಳಿ ಇಡೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ. ನೀನ್ ಈಗಿದ್ದಾನೆ ಹೊರಟೋಗು. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮ ನನ್ನ ಮಾತು ಕೇಳಿ. ಅಮ್ಮ ಆದಿತ್ಯ ನನ್ನ ಮಗ. ಅಮ್ಮ ನನ್ನ ಮಾತು ಕೇಳೋ. ನೋಡಿದ್ರಪ್ಪ, ಅವಳಿಗೋಸ್ಕರ ಹೆತ್ತು ಮಗನ್ನೇ ಮನೆ ಬಿಟ್ಟು ಹೋಗು ಅಂತ ಇದ್ದಾರಮ್ಮ. ಶಶಾಂಕ್, ಶೋಭಾ ಹೇಳೋದು ಸರಿಯಾಗಿ ಇದೆ. ನನ್ನ ಮಾತು ಕೇಳೋದಾದರೆ ಆರ್ತಿನೇ ಬಂದು ನಿನ್ನ ಜೊತೆ ಇರ್ತೀನಿ ಅಂದ್ರೆ ಸರಿ. ನಿನಗೆ ಆರ್ತಿ ಜೊತೆ ಸಂಸಾರ ಮಾಡಬೇಕು ಅನ್ನೋ ಆಸೆ ಇದ್ರೆ ಅವಳನ್ನ ಒಲಿಸ್ಕೊಳ್ಳೋದಕ್ಕೆ ನ್ಯಾಯವಾದ ರೀತಿಯಲ್ಲಿ ಪ್ರಯತ್ನ ಪಡು. ಪದೇ ಪದೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಅಷ್ಟು ಚೆನ್ನಾಗಿರಲ್ಲ. ಒಂದು ಮಾತು ಅರ್ಥ ಮಾಡ್ಕೋ, ನೀನು ಇನ್ನು ಮುಂದೆ ಆರ್ತಿ ಮನೆಗೆ ಹೋಗೋ ಹಾಗಿಲ್ಲ. ನನ್ನ ಮಾತು ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನೇ ಮಾಡಿದ್ರು ನ್ಯಾಯವಾದ ರೀತಿಯಲ್ಲಿ ಮಾಡು. ಆರ್ತಿ ಜೊತೆ ಸಂಸಾರ ಮಾಡಬೇಕು ಅನ್ನೋ ಆಸೆ ಇದ್ರೆ ಅವಳನ್ನ ಒಲಿಸ್ಕೊಳ್ಳೋದಕ್ಕೆ ನ್ಯಾಯವಾದ ರೀತಿಯಲ್ಲಿ ಪ್ರಯತ್ನ ಮಾಡು.